ಅರಣ್ಯದಲ್ಲಿ ಸಿಲುಕಿದ 17 ಕುಟುಂಬಗಳು, ಮೂಲಭೂತ ಸೌಕರ್ಯಗಳಿಲ್ಲದೆ ಸಂಕಷ್ಟ ಜೀವನ. ಚಿಕ್ಕನಾಯಕನಹಳ್ಳಿ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಭಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಬ್ಬೆಘಟ್ಟ ಸರ್ವೆ ನಂಬರ್ 122ರಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಸಮುದಾಯದ 17 ಕುಟುಂಬಗಳು ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಸಂಕಷ್ಟ ಜೀವನ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾದರೂ ಈ ಕುಟುಂಬಗಳಿಗೆ ಇನ್ನೂ ನಿವೇಶನ ಹಕ್ಕುಪತ್ರ, ವಸತಿ, ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಶೌಚಾಲಯ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳು ಲಭ್ಯವಾಗಿಲ್ಲ. ಒಂದು ಅಂಗನವಾಡಿ ಇಲ್ಲಿ ತುರ್ತಾಗಿ ಆಗಬೇಕು. ಇಲ್ಲಿ ಮತ್ತೆ ಇಲ್ಲಿ ಅನೇಕ ಜನರದು ಚಿರತೆ ಕಾಟ, ಪ್ರಾಣದ ಕಾಟ ಈಗ ಹೆಚ್ಚಿನ ರೀತಿದೆ. ಒಂದು ರಾತ್ರಿ ಇಲ್ಲಿ ಒಂದು ಅರಣ್ಯ ಇಲಾಖೆ ಒಂದು ಬೋನಿನ ಮುಖಾಂತರ ಅದನ್ನು ಕೂಡ ನಮ್ಮ ರಕ್ಷಣೆ ಇಲ್ಲ. ಒಟ್ಟಾರೆ ನಮ್ಮ ಮನುಷ್ಯರಿಗೆ ಬದುಕಲಿಕ್ಕೆ ಏನು ರಕ್ಷಣೆ ಇಲ್ಲ ಅಂದರೆ ಹಾವು ಚೇಳು ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇಂಥ ಪ್ರಾಣವನ್ನು ನಾವು ಕೈಲಿಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಕೂಡಲೇ ಇದಕ್ಕೆ ಒತ್ತು ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಮಾತಂಗಮುನಿ ಸೇವಾ ಟ್ರಸ್ಟ್ ಪರಿಹಾರ, ಅಲೆಮಾರಿ ಒಕ್ಕೂಟ, ಇಲ್ಲಿ ಸಾರ್ವಜನಿಕರೆಲ್ಲ, ಸುಜನ ಸಂಘಟನೆ, ಇನ್ನು ಪ್ರಗತಿಪರ ಚಿಂತಕರೆಲ್ಲ ಇದ್ದಾರೆ, ಎಲ್ಲ ಒತ್ತಾಯ ಮಾಡ್ತಾಯಿದ್ದೀವಿ. ಕೂಡಲೇ ನಮಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ನಾವು ಕೇಳ್ಕೊಳ್ತೇವೆ. ಈ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಗೆ ಸೇರಿಸದೆ ಆಡಳಿತ ನಿರ್ಲಕ್ಷ್ಯ ತೋರಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಸಾಕಬೇಕು, ಈ ಪರಿಸ್ಥಿತಿಯಲ್ಲಿ ಅಜ್ಜಿ ದೇಕೊಂಡು ಹೋಗ್ತಾ ಐತೆ, ಬರ್ಕೊಂಡು ಕಾಲಿಲ್ಲ. ಆ ಅಜ್ಜಿನ ಸಾಕಬೇಕು, ನಮ್ಮ ಹೆಂಗಸರು ಸಾಕಬೇಕು. ನನ್ನ ಗಂಡು ಮಕ್ಕಳಿಲ್ಲ. ಇರೋಂದು ಮಗಳನ್ನ ಮದುವೆ ಮಾಡಿದ್ವಿ, ಇಷ್ಟೇ. ಗಂಡು ಮಕ್ಕಳಿಲ್ಲ. ಅಜ್ಜಿ ಹತ್ರ ಯಾವ ದಾಖಲೆಗಳಿಲ್ಲ? ಇಲ್ಲ. ಯಾವ ದಾಖಲೆಗಳಿಲ್ವಾ? ಯಾವುದೂ ಇಲ್ಲ. ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದೆಯಾ? ನಮ್ಮ ಹತ್ರ ಇದೆ. ಅಜ್ಜಿಗೆ ಯಾಕೆ ದಾಖಲೆಗಳು ಮಾಡಿಕೊಟ್ಟಿಲ್ಲ? ಮಾಡ್ಕೊಳ್ಳಿಲ್ಲಪ್ಪ. ಅವ್ರು ಕೇಳು, ಇವ್ರು ಕೇಳಂದರೆ ಒಂದು ಆಟ ನಡೆಯಲ್ಲ, ಏನಿಲ್ಲ. ಆಟ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಕರ್ಕೊಂಡ್ಬರ್ಗಿ ಯಾವನು ಪಡ್ತಾನೆ? ಒಂದೇ ಸರಿ ದುಡ್ಡು ಇರುತ್ತಾ? ಇಲ್ಲಿನ 90 ವರ್ಷದ ಗೌರಮ್ಮ ಹಾಗೂ 85 ವರ್ಷದ ಗಂಗಮ್ಮ ಅವರಿಗೆ ವೃದ್ಧಾಪ್ಯ ವೇತನ ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗದೇ ಇರುವುದಲ್ಲದೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಂತಹ ಮೂಲ ದಾಖಲೆಗಳು ಲಭ್ಯವಾಗಿಲ್ಲ. ಅಲೆಮಾರಿ ಸಮುದಾಯಕ್ಕೆ ಎಲ್ಲ ನಾವು ಒಂದು ಮಾಡಬೇಕು. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಕೂಡ ಅದೇ ಇತ್ತು. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು, ಅವನಿಗೆ ಅಂಥ ಕಡೆಗೆ ಮಾಡಬೇಕು ಅನ್ನೋದು ಒಂದು ಕನಸಿತ್ತಲ್ಲ. ಆ ಕನಸನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಡಿಸೈಡ್ ಮಾಡಿ ಇಲ್ಲೇ ಮಾಡಬೇಕು, ಅಲೆಮಾರಿ ಸಮುದಾಯದಲ್ಲಿ ಹೋಗಿ ಅಲ್ಲಿ ಅವ್ರ ಸ್ಥಿತಿಗತಿ ನೋಡಿ ಮಾಡಬೇಕು ಅನ್ನೋದು ಕನಸಿತ್ತು. ನಮಗೆ ಇವತ್ತು ಈಡೇರಿತು. ನಾವು ಬಂದ್ವಿ. ಇಲ್ಲಿ ದಬ್ಬೆಘಟ್ಟ ಸರ್ವೆ ನಂಬರು 122ರಲ್ಲಿ ನಾವು ಬಂದ್ವಿ. ಅವ್ರದ್ದು ಸ್ಥಿತಿಗತಿ ಹೇಗಿದೆ ಅಂತಂದರೆ, ಮೂಲಭೂತ ಸೌಕರ್ಯಗಳು ಇಲ್ಲಿ ಇಲ್ಲವೇ ಇಲ್ಲ. ಮೊದಲನೇದಾಗಿ ಕುಡಿಯೋ ನೀರಿಂದ ಇಲ್ಲ. ಇನ್ನೇನು ಕುಡಿಯೋ ನೀರೇ ಇಲ್ಲ ಅಂದರೆ ಇನ್ನೇನೂ ಇಲ್ಲ ಅಂತ ಅರ್ಥ. ಅವ್ರಿಗೆ ಇನ್ನೇನು ಮಾಮೂಲಿ ಒಂದು ಶೌಚಾಲಯದ ಇನ್ನೇನು ಕೇಳೋಂಗಿಲ್ಲ. ಆಮೇಲೆ ಇದು ವಸತಿ ಅಂತ ಕೇಳೋಂಗಿಲ್ಲ, ಇನ್ನೂ ಕೊಟ್ಟಿಲ್ಲ ಸರ್ಕಾರದಂತಲ್ಲಿ. ಸೊ ಹಾಗಾಗಿ ಅಲ್ಲೇ ಆಚರಿಸಿ ನಾವು ಅಂಬೇಡ್ಕರ್ ಜಯಂತಿನ ಇವತ್ತು ಇಲ್ಲಿ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರದಂತಕ್ಕೆ ಗಮನ ಸೆಳೆಯೋಕ್ಕೆ ಇವತ್ತು ನಮಗೂ ಕೂಡ ಒಂದು ಅನುಕೂಲ ಆಯಿತು. ಪ್ರದೇಶದಲ್ಲಿ ಸುಮಾರು 15ರಿಂದ 20 ಮಕ್ಕಳು ಪ್ರತಿದಿನ 4 ಕಿಲೋಮೀಟರ್ ನಡೆದುಕೊಂಡು ಅಂಗನವಾಡಿ ಮತ್ತು ಶಾಲೆಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ರಸ್ತೆ ಸೌಲಭ್ಯ ಇಲ್ಲದ ಕಾರಣ ಯಾವುದೇ ವಾಹನಗಳು, ತುರ್ತು ಆಂಬ್ಯುಲೆನ್ಸ್ ಸೇವೆಗಳು ಇಲ್ಲಿಗೆ ತಲುಪುತ್ತಿಲ್ಲ. ಗರ್ಭಿಣಿಯರು ಮತ್ತು ಹಿರಿಯ ನಾಗರಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ನಿಮ್ಮ ಯಜಮಾನ್ರಿಲ್ವಾ? ಎಷ್ಟು ವರ್ಷ ತೆಗ್ದಿರೋದ್ರು? ಈ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಏನಿಲ್ಲ. ಪೆನ್ಷನ್ ಎಲ್ಲ ಬರುತ್ತಾ ನಿಮಗೆ? ಏನೂ ಬರಲ್ಲ. ಊಟಕ್ಕೆಲ್ಲ ಯಾವ ರೀತಿ ಮಾಡ್ತೀರಾ? ಓಡಾಡ್ತೀರಾ ಇದ್ದು? ಎಷ್ಟು ವರ್ಷ ಆಯಿತು ಓಡಾಡೋಕ್ಕಾಗ್ದಲೆ? 3-4 ವರ್ಷ. ಅರಣ್ಯ ಪ್ರದೇಶವಾಗಿರುವುದರಿಂದ ಕಾಡು ಪ್ರಾಣಿಗಳ ಭೀತಿಯಲ್ಲಿಯೇ ಜನರು ದಿನನಿತ್ಯ ಜೀವನ ಸಾಗಿಸುತ್ತಿದ್ದಾರೆ. ಈ ಪರಿಸ್ಥಿತಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ. ನಮಗೆ ದಯಮಾಡಿ ಅಧಿಕಾರಿಗಳು ಮನಗಂಡು, ರಾಜಕಾರಣಿಗಳು ಮನಗಂಡು ನಮಗೆ ವಿಶೇಷವಾದ ರೀತಿಯಲ್ಲಿ ವಸತಿಯನ್ನು ನಮಗೆ ನಿವೇಶನ ಕೊಟ್ಟಿದ್ದೀರಿ. ವಿಶೇಷವಾದ ರೀತಿಯಲ್ಲಿ ಗ್ರಾಂಟನ್ನು ಕೊಟ್ಟು ನಮಗೆ ಒಂದು ಸೂರನ್ನು ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈ ವೇಳೆ ಮಾತಂಗಮುನಿ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪ್ರದೇಶಕ್ಕೆ ಭೇಟಿ ನೀಡಿ ಸಿಹಿ ಹಾಗೂ ಪುಸ್ತಕಗಳನ್ನು ಹಂಚಿ ಜನರ ಸಮಸ್ಯೆಗಳನ್ನು ಆಲಿಸಲಾಯಿತು.
ಟ್ರಸ್ಟ್ ಅಧ್ಯಕ್ಷ ತೇಜ ಡಿಎಸ್, ಕಾರ್ಯದರ್ಶಿ ಶಾಂತರಾಜು ಹಾಗೂ ಸದಸ್ಯ ಗುರುಮೂರ್ತಿ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಭರವಸೆ ನೀಡಿದರು. ಈ 17 ಕುಟುಂಬಗಳನ್ನು ಹಲವು ವರ್ಷಗಳಿಂದ ಯಾವುದೇ ಪಂಚಾಯಿತಿಗೆ ಸೇರಿಸದೆ ತ್ರಿಶಂಕು ಸ್ಥಿತಿಯಲ್ಲಿ ಇಟ್ಟಿರುವುದು ಸ್ಪಷ್ಟ ನಿರ್ಲಕ್ಷ್ಯ ಎಂದು ಶಾಂತರಾಜು ಆರೋಪಿಸಿದರು. ಈ ಕುಟುಂಬಗಳಿಗೆ ತಕ್ಷಣ ದಾಖಲೆಗಳನ್ನು ಒದಗಿಸಿ ನಿವೇಶನ ಮತ್ತು ವಸತಿ ನೀಡಬೇಕು. ರಸ್ತೆ, ಕುಡಿಯುವ ನೀರು, ಅಂಗನವಾಡಿ ಕೇಂದ್ರ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಗುರುಮೂರ್ತಿ ಒತ್ತಾಯಿಸಿದರು. ವರದಿ ದೇವರಾಜು ಆರ್, ಚಿಕ್ಕನಾಯಕನಹಳ್ಳಿ. ಇದು AR ನ್ಯೂಸ್ ಚಾನೆಲ್. ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಿರತೆ ಭಾರಿ ಕಾಟ ಆಗ್ಬಿಟ್ಟೈತಿ ಇಲ್ಲಿ. ಮತ್ತು ಕುಡಿಯೋಕ್ಕೆ ನೀರು ಇಲ್ಲ ಸರ್. ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಸರ್ಕಾರ ಎಲ್ಲರಿಗೂ ಹೇಳುತ್ತೆ. ಹಾಗಾಗಿ ನಮ್ಮ ಅಲೆಮಾರಿಗಳಿಗೆ ಭಾರಿ ಒಂದು ಸ್ವಲ್ಪ ಇಲ್ಲಿ ಸಮಸ್ಯೆ ಅಂದರೆ ಕುಡಿಯೋ ನೀರು ಸತ 15 ದಿನ ಆಯ್ತಲ್ಲ ಬೋರ್ ನಿಂತೋಗಿ, ನಮಗೆ ನೀರು ಸತ ಕೊಡ್ತಾ ಇಲ್ಲ. ನಮಗೆ ಪುರಸಭೆಯವ್ರು ಕೇಳಿದರೆ ನಮಗೆ ಸಂಬಂಧ ಇಲ್ಲ ಅಂತಾರೆ, ಗ್ರಾಮ ಪಂಚಾಯತಿ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂತಾರೆ. ಇದನ್ನು ಸರ್ಕಾರ ಗಮನಿಸಿ ದಯವಿಟ್ಟು ನಮಗೆ ತುರ್ತಾಗಿ ಮನೆಗಳು ಕೊಟ್ಟು ನಿವೇಶನ ಹಕ್ಕುಪತ್ರ ಕೊಡಬೇಕು. ಬೇಗ ತುರ್ತಾಗಿ ಪುರಸಭೆಯಿಂದ ಕೊಟ್ಟಿದ್ರು ನಮಗೆ, ಅದನ್ನು ಸಹ ವಾಪಸ್ ತಂದಿದ್ದಾರೆ. ದಯಮಾಡಿ ನಮ್ಗೆ ಹಕ್ಕುಪತ್ರ ಕೊಟ್ಟು ನಿವೇಶನ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ, ವಿನಂತಿ ಮಾಡ್ತಾಯಿದ್ದೀವಿ.